ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS Excel ಅಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ನಂಬರ್ಸ್ ಮತ್ತೆ ಟೇಬಲ್ಸ್ ಅಥವಾ ವೀಕ್ ಡೇಸ್ ಇರ್ಬೋದು ಅಥವಾ ಮಂತ್ ಇರಬಹುದು ಅಥವಾ ಇಯರ್ಸ್ ಇರ್ಬೋದು, ಯಾವ ರೀತಿ ನಾವು ಎಕ್ಸೆಲ್ ಅಲ್ಲಿ ಆಟೋಮೆಟಿಕ್ ಆಗಿ ಡ್ರ್ಯಾಗ್ ಮಾಡಬೇಕು ಅಂತ. ಇಲ್ಲಿ ನಾನು ಟೇಬಲ್ಸ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. 2 2 2 4, ನಂತರ ಸೆಲೆಕ್ಟ್, ಇಲ್ಲಿ ಪ್ಲಸ್ ಸಿಂಬಲ್ ಬರುತ್ತೆ, ನಂತರ ಡ್ರ್ಯಾಗ್, ನಂತರ 3 3 2 6, ನಂತರ ಸೆಲೆಕ್ಟ್, ಡ್ರ್ಯಾಗ್, ನಂತರ 4 4 2 8, ಸೆಲೆಕ್ಟ್, ನಂತರ ಡ್ರ್ಯಾಗ್, 5 5 2 10, ಸೆಲೆಕ್ಟ್, ಡ್ರ್ಯಾಗ್. ಈ ರೀತಿಯಾಗಿ ನಾನು ಟೇಬಲ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ನಾವಿಲ್ಲಿ ಕಾಲಮ್ ಅನ್ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ರೈಟ್ ಕ್ಲಿಕ್, ಇನ್ಸರ್ಟ್, ಇಲ್ಲಿ ಹೊಸ ಕಾಲಮ್ ಇನ್ಸರ್ಟ್ ಆಗುತ್ತೆ. ಅದೇ ರೀತಿ ನೀವು ರೋ ಅನ್ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಎಲ್ಲಿ ನಿಮ್ಗೆ ರೋ ಬೇಕು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್ ರೋ. ಈ ರೀತಿಯಾಗಿ ನಾವು ಕಾಲಮ್ ಮತ್ತೆ ರೋಗಳನ್ನ ಇನ್ಸರ್ಟ್ ಮಾಡಬಹುದು ಎಕ್ಸೆಲ್ ಅಲ್ಲಿ. ನಂತರ ಯಾವುದೇ ಕಾಲಮ್ ಅಥವಾ ರೋಗಳನ್ನ ನೀವಿಲ್ಲಿ ಡಿಲೀಟ್ ಮಾಡ್ಬೇಕಂದ್ರೆ ಈ ಕಾಲಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ರೈಟ್ ಕ್ಲಿಕ್, ಡಿಲೀಟ್ ಕಾಲಮ್, ನಂತರ ರೋ, ರೈಟ್ ಕ್ಲಿಕ್, ಡಿಲೀಟ್ ರೋ. ಈ ರೀತಿ ನಾವು ಕಾಲಮ್ಗಳನ್ನ ಇನ್ಸರ್ಟ್ ಮಾಡಬಹುದು ಮತ್ತು ಡಿಲೀಟ್ ಮಾಡಬಹುದು, ರೋಗಳನ್ನು ಇನ್ಸರ್ಟ್ ಮಾಡಬಹುದು ಮತ್ತು ಡಿಲೀಟ್ ಮಾಡಬಹುದು ಈ ರೀತಿಯಾಗಿ. ಅಥವಾ ನಿಮ್ಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಕಾಲಮ್ ಬೇಕಂದ್ರೆ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು, ನಂತರ ಈ ರೀತಿ ಮೂವ್. ಈ ರೀತಿಯಾಗಿ ಸಹ ನಾವು ರೋ ಮತ್ತೆ ಕಾಲಮ್ಗಳನ್ನ ಇನ್ಸರ್ಟ್ ಮಾಡ್ಕೋಬಹುದು. ನಂತರ ಕಂಟ್ರೋಲ್ Z. ಇಲ್ಲಿ ಆಪ್ಷನ್ಸ್ ಇದೆ: ಕಟ್, ಕಾಪಿ, ಪೇಸ್ಟ್, ಫಾರ್ಮೆಟ್ ಪೇಂಟರ್. MS ವರ್ಡ್ ಅಲ್ಲೂ ಸಹ ಈ ಆಪ್ಷನ್ ಗಳನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿದೀವಿ. ಶಾರ್ಟ್ ಕಟ್ ಕೀಗಳೆಲ್ಲ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಕೊರಲ್ ಡ್ರಾ, ಫೋಟೋಶಾಪ್, ಆಲ್ಮೋಸ್ಟ್ ಎಲ್ಲಾ ಅಪ್ಲಿಕೇಶನ್ ಗಳಲ್ಲೂ ಶಾರ್ಟ್ ಕಟ್ ಕೀಸ್ ಗಳೆಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಇದರಲ್ಲಿ ಸಹ ಯಾವುದೇ ಒಂದು ಕಾಲಮ್ ಅಥವಾ ಯಾವುದೇ ಒಂದು ಟೆಕ್ಸ್ಟ್, ಯಾವುದೇ ಒಂದು ಬಾಕ್ಸ್ ಅನ್ನ ಈ ರೀತಿ ನೀವು ಕಟ್ ಮಾಡ್ಬೇಕಂದ್ರೆ ಸೆಲೆಕ್ಟ್, ನಂತರ ಕಟ್, ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಪೇಸ್ಟ್. ಈ ರೀತಿಯಾಗಿ ನಾವು ಕಟ್ ಪೇಸ್ಟ್ ಮಾಡಬಹುದು. ನಂತರ ಶಾರ್ಟ್ ಕಟ್ ಕೀ ಕಂಟ್ರೋಲ್ X ಫಾರ್ ಕಟ್, ಕಂಟ್ರೋಲ್ V ಫಾರ್ ಪೇಸ್ಟ್. ಈ ರೀತಿಯಾಗಿ ಶಾರ್ಟ್ ಕಟ್ ಕೀಯಿಂದ ನಾವು ಕಟ್ ಮತ್ತು ಪೇಸ್ಟ್ ಮಾಡಬಹುದು. ನಂತರ ಸೆಲೆಕ್ಟ್, ಕಂಟ್ರೋಲ್ C ಕಾಪಿ, ಕಂಟ್ರೋಲ್ V ಪೇಸ್ಟ್. ಈ ರೀತಿಯಾಗಿ ನಾವು ಕಟ್, ಕಾಪಿ, ಪೇಸ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು ಎಕ್ಸೆಲ್ ಅಲ್ಲಿ. ನಂತರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಲವಾರು ಫಾಂಟ್ ಡಿಸೈನ್ಸ್ ಬರುತ್ತೆ. ನಿಮಗೆ ಯಾವ ಫಾಂಟ್ ಬೇಕೋ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಯಾವ ಫಾಂಟ್ ಡಿಸೈನ್ ಬೇಕು ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಇನ್ಕ್ರೀಸ್ ಫಾಂಟ್ ಸೈಜ್, ಅಥವಾ ಇಲ್ಲಿ ಆಪ್ಷನ್ ಇದೆ ಇನ್ಕ್ರೀಸ್ ಫಾಂಟ್ ಸೈಜ್ ಮತ್ತು ಡಿಕ್ರೀಸ್ ಫಾಂಟ್ ಸೈಜ್. ಯಾವ ಆಪ್ಷನ್ ಗಳನ್ನಾದ್ರೂ ನೀವಿಲ್ಲಿ ಯೂಸ್ ಮಾಡಬಹುದು. ನಂತರ ಸೆಲೆಕ್ಟ್, ಡಿಕ್ರೀಸ್ ಫಾಂಟ್ ಸೈಜ್. ನಂತರ ನೀವು ಇಲ್ಲಿ ನೋಡ್ತಾ ಇರಬಹುದು ಕಾಲಮ್ ವಿಡ್ತ್ ಇನ್ಕ್ರೀಸ್ ಆಗಿದೆ. ನಾವೀಗ ಕಾಲಮ್ ವಿಡ್ತ್ ಅನ್ನ ಕಡಿಮೆ ಮಾಡ್ಬೇಕಂದ್ರೆ ಈ ರೀತಿಯಾಗಿ ನಾವು ಕಾಲಮ್ ವಿಡ್ತ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು. ಈ ಶೀಟ್ ಅಲ್ಲಿ ಇರುವಂತಹ ಎಲ್ಲಾ ಕಾಲಮ್ ವಿಡ್ತ್ ಅನ್ನ ನಾವಿಲ್ಲಿ ಕಡಿಮೆ ಅಥವಾ ಹೆಚ್ಚು ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕ್ಲಿಕ್ ಮಾಡಿ ಈ ರೀತಿ. ಈಗ ನೀವು ನೋಡ್ತಾ ಇರಬಹುದು ಎಲ್ಲಾ ಕಾಲಮ್ ವಿಡ್ತ್ ಕಡಿಮೆ ಆಗಿದೆ. ನಂತರ ಸೆಲೆಕ್ಟ್, ರೋ ಹೈಟ್ ಸಹ ನಾವು ಅದೇ ರೀತಿಯಾಗಿ ಇಲ್ಲಿ ಹೆಚ್ಚು ಕಡಿಮೆ ಮಾಡಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ನಂತರ ಸೆಲೆಕ್ಟ್, ಇಲ್ಲಿ ರೋ ಹೈಟ್ ಮತ್ತು ಕಾಲಮ್ ವಿಡ್ತ್ ಅನ್ನ ನಾನು ಇಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಫಾಂಟ್ ಚೇಂಜ್ ಮಾಡ್ತಾ ಇದ್ದೀನಿ, ಟೈಮ್ಸ್ ನ್ಯೂ ರೋಮನ್, ಎಂಟರ್. ನಂತರ ಇಲ್ಲಿ ಆಪ್ಷನ್ಸ್ ಇದೆ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್. ಶಾರ್ಟ್ ಕಟ್ ಕೀಯಿಂದ ಸಹ ನೀವಿಲ್ಲಿ ಈ ಎಫೆಕ್ಟ್ಸ್ ಅನ್ನ ಕೊಡಬಹುದು. ಕಂಟ್ರೋಲ್ B ಫಾರ್ ಬೋಲ್ಡ್, ಕಂಟ್ರೋಲ್ U ಫಾರ್ ಅಂಡರ್ಲೈನ್,
ಕಂಟ್ರೋಲ್ ಐ ಫಾರ್ ಇಟ್ಯಾಲಿಕ್ ಈ ರೀತಿಯಾಗಿ. ನಂತರ ಅಂಡರ್ಲೈನ್ ಅಲ್ಲಿ ಇಲ್ಲಿ ಡಬಲ್ ಅಂಡರ್ಲೈನ್ ಸಹ ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮಗೆ ಯಾವ ಅಂಡರ್ಲೈನ್ ಬೇಕು ನೀವು ಇಲ್ಲಿ ಯೂಸ್ ಮಾಡಬಹುದು. ನಂತರ ಕಂಟ್ರೋಲ್ ಝಡ್, ನನಗಿಲ್ಲಿ ಯಾವುದೇ ಅಂಡರ್ಲೈನ್ ಬೇಕಾಗಿಲ್ಲ. ನಂತರ ಇಲ್ಲಿ ಆಪ್ಷನ್ಸ್ ಇದೆ, ಬಾಟಮ್ ಬಾರ್ಡರ್, ಟಾಪ್ ಬಾರ್ಡರ್, ಲೆಫ್ಟ್ ಬಾರ್ಡರ್. ಎಕ್ಸೆಲ್ ಅಲ್ಲಿ ನಾವು ಈ ಆಪ್ಷನ್ ಗಳನ್ನ ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ. ನಾವು ಎಕ್ಸೆಲ್ ಅಲ್ಲಿ ಜಾಸ್ತಿ ಡ್ರಾ ಬಾರ್ಡರ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಎಷ್ಟು ಲೈನ್ ಗಳಿಗೆ ಈ ರೀತಿಯಾಗಿ ಬಾರ್ಡರ್ ಬೇಕು, ಅಥವಾ ಒಂದೇ ಲೈನ್ ಅಥವಾ ಒಂದು ಬಾಕ್ಸ್ ನಮ್ಗೆ ಇಲ್ಲಿ ಬೇಕಾಗಿದೆ, ಈ ರೀತಿಯಾಗಿ ನಾವು ಲೈನ್ ಗಳನ್ನ ಹಾಕೋದಿಕ್ಕೆ ಡ್ರಾ ಬಾರ್ಡರ್ ಅನ್ನ ಹೆಚ್ಚಿಗೆ ಯೂಸ್ ಮಾಡ್ತೀವಿ ಎಕ್ಸೆಲ್ ಅಲ್ಲಿ ಈ ರೀತಿಯಾಗಿ. ಅಥವಾ ನಿಮ್ಗೆ ಎಲ್ಲಾ ಟೇಬಲ್ಗೂ ಲೈನ್ ಹಾಕ್ಬೇಕಂದ್ರೆ, ಅಥವಾ ನೀವು ಟೇಬಲ್ಗಳಿಗೆ ಲೈನ್ ಅನ್ನ ಹಾಕ್ಬೇಕಂದ್ರೆ ಇಲ್ಲಿ ಡ್ರಾ ಗ್ರಿಡ್ ಬಾರ್ಡರ್ ಆಪ್ಷನ್ ಸಿಗುತ್ತೆ. ನಂತರ ಇಲ್ಲಿ ನೀವು ಕ್ಲಿಕ್ ಮಾಡಿ ಈ ರೀತಿಯಾಗಿ ಬಾರ್ಡರ್ ಅನ್ನ ಹಾಕಬಹುದು ಈ ರೀತಿಯಾಗಿ. ನಂತರ ಈ ಬಾರ್ಡರ್ ನಿಮ್ಗೆ ಬೇಡ ಅಂದ್ರೆ ಎರೇಸ್ ಬಾರ್ಡರ್, ಈ ರೀತಿಯಾಗಿ ನೀವು ಬಾರ್ಡರ್ ಎರೇಸ್ ಸಹ ಮಾಡಬಹುದು. ನಂತರ ಡ್ರಾಪ್ ಬಾರ್ಡರ್ಸ್, ಲೈನ್ ಕಲರ್ ಸಹ ಇದೆ, ನಿಮ್ಗೆ ಯಾವ ಕಲರ್ ಲೈನ್ ಅನ್ನ ನೀವಿಲ್ಲಿ ಡ್ರಾ ಮಾಡಬೇಕು, ಅಥವಾ ಲೈನ್ ಡಿಸೈನ್ಸ್ ಸಹ ಸಿಗುತ್ತೆ ನಿಮ್ಗಿಲ್ಲಿ, ನಿಮಗೆ ಯಾವ ಲೈನ್ ಬೇಕು ಈ ರೀತಿಯಾಗಿ ನೀವು ಲೈನ್ ಕಲರ್ ಮತ್ತು ಲೈನ್ ಡಿಸೈನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಟೇಬಲ್ ಅನ್ನ ಡ್ರಾ ಮಾಡಬಹುದು. ನಂತರ ಬೇಡ ಅಂದ್ರೆ ನಿಮ್ಗೆ ಎರೇಸ್ ಎರೇಸರ್, ಈ ರೀತಿಯಾಗಿ ಎರೇಸ್ ಮಾಡಬಹುದು. ನಂತರ ಯಾವುದೇ ಬಾಕ್ಸ್ ಗಳನ್ನ ಅಥವಾ ಯಾವುದೇ ನಂಬರ್ಸ್ ಇರ್ಬೋದು, ಅಥವಾ ಯಾವುದೇ ಮೇನ್ ಪಾಯಿಂಟ್ಸ್ ಅನ್ನ ನೀವಿಲ್ಲಿ ಹೈಲೈಟ್ ಮಾಡ್ಬೇಕಂದ್ರೆ ಕಲರ್ ಅನ್ನ ಫಿಲ್ ಮಾಡಬಹುದು ಈ ರೀತಿಯಾಗಿ. ನಿಮಗೆ ಯಾವ ಕಲರ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಮೋರ್ ಕಲರ್ಸ್, ಇಲ್ಲಿ ನೀವು ಕಲರ್ ಮಿಕ್ಸಿಂಗ್ ಸಹ ಮಾಡಬಹುದು, ನಿಮಗೆ ಯಾವ ಕಲರ್ ಬೇಕು ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಫಿಲ್ ಕಲರ್, ಮೋರ್ ಕಲರ್ಸ್, ಕಸ್ಟಮ್ ಕಲರ್, ಯಾವ ಕಲರ್ ನಿಮಗೆ ಬೇಕು ಈ ರೀತಿಯಾಗಿ ನೀವು ಮಿಕ್ಸ್ ಸಹ ಮಾಡಬಹುದು. ನಂತರ ಟೆಕ್ಸ್ಟ್ ಕಲರ್, ಇಲ್ಲಿ ನೀವು ಸೆಲೆಕ್ಟ್ ಮಾಡಿ, ನಿಮಗೆ ಯಾವ ಕಲರ್ ಟೆಕ್ಸ್ಟ್ ಬೇಕು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ಈ ಎಲ್ಲ ಎಫೆಕ್ಟ್ ಅನ್ನ ನಾನಿಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಟೆಕ್ಸ್ಟ್ ಕಲರ್ ಆಟೋಮೆಟಿಕ್. ನಂತರ ಯಾವುದೇ ಫಿಲ್ ನನಗಿಲ್ಲಿ ಬೇಕಾಗಿಲ್ಲ, ನೋ ಫಿಲ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಕಾಲಮ್ ವಿಡ್ತ್ ಮತ್ತು ರೋ ಹೈಟ್ ಅನ್ನ ನಾನಿಲ್ಲಿ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರಬಹುದು ಕಾಲಮ್ ವಿಡ್ತ್ ಮತ್ತು ರೋ ಹೈಟ್ ಇಲ್ಲಿ ಜಾಸ್ತಿ ಆಗಿದೆ. ಈಗ ನಾವು ಈ ನಂಬರ್ಸ್ ಗಳನ್ನ ಅಥವಾ ಯಾವುದೇ ಟೆಕ್ಸ್ಟ್ ಅನ್ನ ನಾವು ಇಲ್ಲಿ ಟೈಪ್ ಮಾಡಿದಾಗ ಇಲ್ಲಿ ಸೆಂಟರ್ ಅಲ್ಲಿ ತಗೊಂಡ್ ಬರ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಆಪ್ಷನ್ಸ್ ಇದೆ, ಸೆಂಟರ್ ಅಲೈನ್ ಮತ್ತು ಇಲ್ಲಿ ಸೆಂಟರ್ ಅಲೈನ್, ಮಿಡಲ್ ಅಲೈನ್, ಈ ರೀತಿಯಾಗಿ ನಾವು ಇಲ್ಲಿ ಸೆಂಟರ್ ಅಲೈನ್ ಮಾಡಬಹುದು. MS Excel ಅಲ್ಲಿ ಲೆಫ್ಟ್ ಅಲೈನ್, ಲೆಫ್ಟ್, ಸೆಂಟರ್, ರೈಟ್, ಈ ರೀತಿಯಾಗಿ ನೀವು ಟೆಕ್ಸ್ಟ್ ಅಥವಾ ನಂಬರ್ಸ್ ಅನ್ನ ನೀವು ಇಲ್ಲಿ ಸೆಂಟರ್ ಅಲೈನ್ ಮಾಡಬಹುದು. ನಂತರ ಸೆಲೆಕ್ಟ್ ಕಾಲಮ್ ವಿಡ್ತ್ ಮತ್ತು ರೋ ಹೈಟ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಆಪ್ಷನ್ಸ್ ಇದೆ, ಡಿಕ್ರೀಸ್ ಇಂಡೆಂಟ್ ಮತ್ತು ಇನ್ಕ್ರೀಸ್ ಇಂಡೆಂಟ್. ನಾವು MS Word ಅಲ್ಲಿ ಯಾವ ರೀತಿ ಮಾಡಿದ್ವು ಅದೇ ರೀತಿ ಇಲ್ಲಿ ನಾವು ಮೊದಲು ಏನಾದರೂ ಟೈಪ್ ಮಾಡಬೇಕಾಗುತ್ತೆ. ನಂತರ ಕಾಲಮ್ ವಿಡ್ತ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್, ಈ ರೀತಿಯಾಗಿ ಈ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಂತರ ನಾವು ಇನ್ನೊಂದು ಹೊಸ ಶೀಟ್ ಅನ್ನ ತಗೊಳ್ಳೋಣ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ನ್ಯೂ ಶೀಟ್. ಇಲ್ಲಿ ನಾನು ವೀಕ್ ಡೇಸ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ, ಸಂಡೇ, ಮಂಡೇ. ನಂತರ ಎಂಟರ್, ಸೆಲೆಕ್ಟ್, ಡ್ರ್ಯಾಗ್, ಈ ರೀತಿಯಾಗಿ. ನಂತರ ಕಂಟ್ರೋಲ್ C ಕಾಪಿ, ಕಂಟ್ರೋಲ್ V ಪೇಸ್ಟ್, ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಕಾಲಮ್ ವಿಡ್ತ್, ನಂತರ ರೋ ಹೈಟ್ ಅನ್ನ ಈ ರೀತಿಯಾಗಿ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ನಾವು ಕಂಪನಿಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ಸ್ಯಾಲರಿ ಸ್ಲಿಪ್ ಇರಬಹುದು ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದಾಗ ಟೆಕ್ಸ್ಟ್ ಅನ್ನ ನಾವು ಕ್ರಾಸ್ ಮಾಡ್ತೀವಿ, ಕ್ರಾಸ್ ಲೆಟರ್ಸ್ ಟೈಪ್ ಮಾಡ್ತೀವಿ. ನಾವು ಟೆಕ್ಸ್ಟ್ ಕ್ಲಾಕ್ ವೈಸ್ ಮತ್ತು ಕೌಂಟರ್ ಕ್ಲಾಕ್ ವೈಸ್, ವರ್ಟಿಕಲ್ ಟೆಕ್ಸ್ಟ್, ಹಾರಿಜಾಂಟಲ್ ಟೆಕ್ಸ್ಟ್, ಈ ರೀತಿಯಾಗಿ ನಾವು ಟೈಪ್ ಮಾಡ್ತೀವಿ. ಆ ರೀತಿ ನಾವು ಎಕ್ಸೆಲ್ ಅಲ್ಲಿ ಹೇಗೆ ಮಾಡ್ಬೇಕಂತ
ಮೊದಲು ನಾವಿಲ್ಲಿ ಸೆಂಟರ್ ಅಲೈನ್ ಮಾಡೋಣ. ನಂತರ ಇಲ್ಲಿ ಆಂಗಲ್ ಕೌಂಟರ್ ಕ್ಲಾಕ್ ವೈಸ್ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಫಾಂಟ್ ಸೈಜ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ಈಗ ನಮಗೆ ಗೊತ್ತಾಗುತ್ತೆ. ನಂತರ ಓರಿಯಂಟೇಶನ್ ಆಂಗಲ್ ಕ್ಲಾಕ್ ವೈಸ್, ನಂತರ ವರ್ಟಿಕಲ್ ಟೆಕ್ಸ್ಟ್, ರೋ ಹೈಟ್ ಅನ್ನ ಹೆಚ್ಚಿಗೆ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಬಂದಿದೆ ಅಂತ. ನಂತರ ಓರಿಯಂಟೇಶನ್ ರೊಟೇಟ್ ಟೆಕ್ಸ್ಟ್ ಅಪ್ ಈ ರೀತಿಯಾಗಿ, ರೊಟೇಟ್ ಟೆಕ್ಸ್ಟ್ ಡೌನ್. ನಂತರ ಇಲ್ಲಿ ಆಪ್ಷನ್ ಇದೆ ಫಾರ್ಮೆಟ್ ಸೆಲ್ ಅಲೈನ್ಮೆಂಟ್. ಈ ಆಪ್ಷನ್ ಅನ್ನ ನಾವು ಎಕ್ಸೆಲ್ ಅಲ್ಲಿ ತುಂಬಾ ಯೂಸ್ ಮಾಡ್ತೀವಿ. ನಂತರ ಇಲ್ಲಿ ಟೆಕ್ಸ್ಟ್ ರೊಟೇಷನ್ ಆಂಗಲ್ ಇದೆ. ಯಾವ ಆಂಗಲ್ಗೆ ನಿಮಗೆ ಟೆಕ್ಸ್ಟ್ ರೊಟೇಟ್ ಆಗಬೇಕು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಓಕೆ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಫಾರ್ಮೆಟ್ ಸೆಲ್ ಅಲೈನ್ಮೆಂಟ್ ಈ ರೀತಿಯಾಗಿ. ನಂತರ ಓರಿಯಂಟೇಶನ್ ಫಾರ್ಮೆಟ್ ಸೆಲ್ ಅಲೈನ್ಮೆಂಟ್. ನಂತರ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಿಲ್ ಬಾಟಮ್ ಓಕೆ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಫಾರ್ಮೆಟ್ ಸೆಲ್ ಅಲೈನ್ಮೆಂಟ್ ಇಲ್ಲಿ ನಾವು ಸೆಂಟರ್ ಓಕೆ ಈ ರೀತಿಯಾಗಿ. ಫಾರ್ಮೆಟ್ ಸೆಲ್ ಅಲೈನ್ಮೆಂಟ್ ಇಲ್ಲಿ ನಾವು ಜಸ್ಟಿಫೈ ಆಪ್ಷನ್ ಅನ್ನ ಕ್ಲಿಕ್ ಮಾಡೋಣ. ನಂತರ ಸೆಂಟರ್ ಓಕೆ ಈ ರೀತಿಯಾಗಿ. ಈ ರೀತಿಯಾಗಿ ನಾವು ಬರೆದಿರುವಂತಹ ಟೆಕ್ಸ್ಟ್ ಆಂಗಲ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ರ್ಯಾಪ್ ಟೆಕ್ಸ್ಟ್ ಮತ್ತು ಮರ್ಜ್ ಅಂಡ್ ಸೆಂಟರ್ ಆಪ್ಷನ್ಸ್, ಕಂಡೀಷನಲ್ ಫಾರ್ಮೆಟಿಂಗ್ ಆಪ್ಷನ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ.